ಎವ್ರಿವನ್, ವೆಲ್ಕಮ್ ಟು ಡೀಪ್ನಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ಲಾಸ್ 10th ಎಕನಾಮಿಕ್ಸ್ನ ಫಸ್ಟ್ ಚಾಪ್ಟರ್. ವೇಟ್ ಎಕನಾಮಿಕ್ಸ್ ಅಂದಿದ ತಕ್ಷಣ ನೀವೆಲ್ಲರೂ ಎದುರ್ಕೊತೀರಾ, ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಹೆಡ್ ಏಕಿಂಗ್ ಟಾಪಿಕ್ ಅಂತ ಅನ್ಕೋತೀರಾ. ಆ ರೀತಿ ಏನೂ ಇಲ್ಲ, ಸಖತ್ ಈಸಿಯಾಗಿ ಈ ಚಾಪ್ಟರ್ನ ಮುಗಿಸ್ಕೊಡ್ತೀನಿ. ಎಸ್, ಈ ಚಾಪ್ಟರ್ನ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ಡೆವಲಪ್ಮೆಂಟ್ ಮಾಡಿ ಅಂತ. ಸೊ ಇವತ್ತು ಮಾಡ್ತಾ ಇದ್ದೀವಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಏನು ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ಚಾಪ್ಟರ್ನ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಡೆವಲಪ್ಮೆಂಟ್ ಅಂದರೆ ಏನು? ಈ ಚಾಪ್ಟ್ರು ತುಂಬ ದೊಡ್ಡದಾಗೆ ಕನ್ಫ್ಯೂಸಿಂಗಾಗಿ ಕೊಟ್ಟಿದ್ದಾರೆ. ಸ್ವಲ್ಪ ಅದು ಗೊತ್ತಾಗಲ್ಲ ಓದಿದ ತಕ್ಷಣ ಏನೇನು ಟಾಪಿಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ. ಸೊ ಒಂದು ಮೈಂಡ್ ಮ್ಯಾಪ್ ನಾನೇ ಕ್ರಿಯೇಟ್ ಮಾಡಿದ್ದೀನಿ. ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅರ್ಥ ಮಾಡಿಸೋಣ ಅರ್ಥ ಆಗಲಿಲ್ಲ ಅಂದರೆ. ಒಂದು ಕಂಟ್ರಿ ಇದೆ ಅಂತ ಅಂದರೆ ಅದು ಒಂದು ಡೆವಲಪ್ ಆಗಬೇಕು, ಇಲ್ಲ ಅಂಡರ್ ಡೆವಲಪ್ ಆಗಬೇಕು. ಅದು ಅಭಿವೃದ್ಧಿ ಆಗಬೇಕು, ಇಲ್ಲಾಂದರೆ ಹಿಂದುಳಿದಿರೋ ದೇಶ ಆಗಬೇಕು. ಅಭಿವೃದ್ಧಿ ಆಗಬೇಕು ಅಂತ ಯಾವ್ಯಾವ ದೇಶಗಳು ಕಷ್ಟಪಡ್ತೀವಿ ಅಲ್ವಾ, ಅವನ್ನ ನಾವು ಡೆವಲಪಿಂಗ್ ಕಂಟ್ರೀಸ್ ಅಂತ ಕರಿತೀವಿ. ಅದರಲ್ಲಿ ನಮ್ಮ ಭಾರತ ಕೂಡ ಒಂದು. ಈ ಚಾಪ್ಟ್ರಲ್ಲಿ ಏನಪ್ಪ ಅಂದರೆ ಡೆವಲಪ್ಮೆಂಟ್, ಒಂದು ದೇಶ ಡೆವಲಪ್ಮೆಂಟ್ ಕಾಣ್ಬೋದು, ಇಲ್ಲ ಅಂಡರ್ ಡೆವಲಪ್ಮೆಂಟ್ ಕಾಣ್ಬೋದು. ಡೆವಲಪ್ಮೆಂಟಲ್ಲಿ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್. ಅದನ್ನ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ. ಆ ಡೆಫಿನೇಷನ್ ಪ್ರಕಾರ ಏನು ಅಂದರೆ, ನಾವು ಡೆವಲಪ್ಮೆಂಟ್ ಡೆಫಿನೇಷನ್ನ 3 ಪಾರ್ಟ್ಸಲ್ಲಿ ಬ್ರೇಕ್ ಮಾಡ್ಬೋದು. ಪ್ರೋಸೆಸ್, ರಿಯಲ್ ನ್ಯಾಷನಲ್ ಇನ್ಕಮ್, ಲಾಂಗ್ ಪೀರಿಯಡ್. ಇದನ್ನೇ ಈ 3 ಟಾಪಿಕ್ಸನ್ನೇ, ಒಂದು ಡೆಫಿನೇಷನ್ನಿನ 3 ಪದಗಳನ್ನೇ 2 ಪೇಜಲ್ಲಿ ಅವರು ಡಿಸ್ಕ್ರೈಬ್ ಮಾಡಿದ್ದಾರೆ. ಅಂದರೆ ಅದರ ಇಂಪಾರ್ಟೆನ್ಸ್ ನೀವು ತಿಳ್ಕೊಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ಬಂದು ಇಂಡಿಕೇಟರ್ಸ್. ಒಂದು ದೇಶ ಡೆವಲಪ್ ಆಗ್ತಿದೆಯಾ ಇಲ್ವಾ ಅಂತ ಹೆಂಗೆ ನೀವು ಕಂಡುಹಿಡಿತೀರಾ? ಸ್ವಲ್ಪ ಸಂಕೇತಗಳಿರಬೇಕಲ್ವಾ, ಒಂದು ಡೆವಲಪ್ ಆಗ್ತಿದೆ, ಡೆವಲಪ್ ಆಗ್ತಿಲ್ಲ ಅಂತ ತೋರಿಸೋದಕ್ಕೆ. ಅದಕ್ಕೆ ಸ್ವಲ್ಪ ಸಂಕೇತಗಳಿದ್ದಾವೆ. ಒಂದು ಇನ್ಕಮ್, ಅವರ ಸಂಬಳದ ಮೇಲೆ, ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಾ ಇನ್ಕಮ್. ಮುಂದೆ ಹೇಳ್ತಾ ಹೋಗ್ತೀನಿ ಇವೆರಡು ಏನಂತ ಅಂದರೆ ಅಂತ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ ಮತ್ತು ಜೆಂಡರ್ ರಿಲೇಟೆಡ್ ಡೆವಲಪ್ಮೆಂಟ್. ಹೆಂಗಸರು ಗಂಡಸರು ಅಂತ ಏನು ಭೇದ ಭಾವ ಮಾಡ್ತೀವಲ್ಲ, ಅದ್ರ ರಿಲೇಟೆಡ್ ಆಗಿ ಯಾವ ರೀತಿ ಜನ ಡೆವಲಪ್ ಆಗಬೇಕು, ಯಾವ ರೀತಿ ಮುಂದುವರಿಬೇಕು, ಅಭಿವೃದ್ಧಿನ ಹೊಂದಬೇಕು ಅನ್ನೋದನ್ನ ಮುಂದಿನ ಪಾರ್ಟಲ್ಲಿ ಹೇಳ್ತೀನಿ. ಈ ಪಾರ್ಟಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅಂದರೆ, ಒಂದು ದೇಶ ಡೆವಲಪ್ಮೆಂಟ್ ಕಂಡ್ರೆ ಈ 3 ಸೆಕ್ಷನ್ಗಳೇನಿದಾವಲ್ಲ, ಪ್ರೋಸೆಸ್, ರಿಯಲ್ ನ್ಯಾಷನಲ್ ಇನ್ಕಮ್, ಲಾಂಗ್ ಪೀರಿಯಡ್, ಇವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಟರ್ಮಿನಾಲಜೀಸ್ ಇದೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ನೆಕ್ಸ್ಟ್ ಪೇಜ್ ತೆಗೆದುಬಿಡ್ತೀನಿ. ಫಸ್ಟಾಗಿ ಡೆವಲಪ್ಮೆಂಟ್ ಅಂತ ಅಂದರೆ ಏನು? ಡೆವಲಪ್ಮೆಂಟ್ ಅಂತ ಅಂದರೆ ನಿಮಗೆ ಕೇಳ್ತಾರೆ ವಾಟ್ ಈಸ್ ಡೆವಲಪ್ಮೆಂಟ್ ಅಂತ. ಅದರಲ್ಲಿ ನೀವು ಮೇಯ್ನಾಗಿ ಇಲ್ಲಿ 4 ಡೆಫಿನೇಷನ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ಈ 4th ಡೆಫಿನೇಷನ್ ಇದೆಯಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್. ಬೈ ಹಾರ್ಟ್ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ, ತಾನೇ ಬಂದುಬಿಡುತ್ತೆ. ಹಾಗೇನು ಬೈ ಹಾರ್ಟ್ ಮಾಡೋದು ಬೇಕಾಗಿಲ್ಲ. ಫಸ್ಟ್, process of enhancing society's capacity to satisfy its need on a larger scale. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನಮಗೆ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ, ಬಂದಾದಮೇಲೆ, ಒಂದು 5-10 ವರ್ಷ ಆದಮೇಲೆ ತಿನ್ನೋದಕ್ಕೆ 3 ಹೊತ್ತಿಗೆ ಅನ್ನ ಸಿಗ್ತಾ ಇರಲಿಲ್ಲ. ಅನ್ನ ಕಮ್ಮಿ ಬೆಳೀತಿದ್ರು. ಆದ ಕಾರಣದಿಂದ ಅನ್ನದ ರೇಟ್ ಜಾಸ್ತಿ ಆಗಿತ್ತು, 3 ಹೊತ್ತು ಮುದ್ದೆನೇ ತಿಂತಿದ್ರು. ಆದರೆ ಈಗ ಆಗಿದೆಯಾ? ಈಗ ಏನಿಲ್ಲ, ನಾವು ಇಷ್ಟಪಟ್ಟಿದ್ದನ್ನ ನಾವು ತಿಂತೀವಿ, ನಾವು ಆರಾಮಾಗಿದ್ದೀವಿ. ಅಂದರೆ ಏನು? ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಡೆವಲಪ್ಮೆಂಟ್ ನಡೆದಿದೆ, ಅಭಿವೃದ್ಧಿ ಹೊಂದಿದೆ ನಮ್ಮ ದೇಶ ಅಂತ ಇಲ್ಲಿ ನಾವು ಕಾಣ್ಬೋದು. ಪ್ರೋಸೆಸ್ ಆಫ್ ಎನ್ಹ್ಯಾನ್ಸಿಂಗ್ ಸೊಸೈಟೀಸ್ ಕೆಪಾಸಿಟಿ. ಆಗ 3 ಹೊತ್ತಿನ ಊಟ ಸಂಪಾದಿಸೋಕ್ಕಾಗ್ತಿರ್ಲಿಲ್ಲ, ಈಗ ಆಗಿಲ್ಲ. ನಾವು 3 ಹೊತ್ತಿನ ಊಟ ಸಂಪಾದಿಸ್ತಿದ್ದೀವಿ. ಅಂದರೆ ಏನು? ದೇಶದ ಕೆಪಾಸಿಟಿ ಹೆಚ್ಚಿದೆ ಅಂತ ಅರ್ಥ. ಇಲ್ಲಿ ಡೆವಲಪ್ಮೆಂಟ್ ಕಾಣ್ತಿದೆ ನಮ್ಮ ದೇಶ ಅಂತ ಅರ್ಥ. ಓವರ್ಕಮಿಂಗ್ ಎಕನಾಮಿಕ್ ಪ್ರಾಬ್ಲಮ್ಸ್ ಸಚ್ ಆಸ್ ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಇಕ್ವಾಲಿಟಿ. ಡೆವಲಪ್ಮೆಂಟಿನ ಇನ್ನೊಂದು ಗುಣ ಏನು ಅಂತ ಅಂದರೆ, ಬಡತನ ನೀಗಿಸ್ಬೇಕು, ಅನ್ಎಂಪ್ಲಾಯ್ಮೆಂಟ್, ಕೆಲಸ ಸಿಗದೇ ಇರೋರಿಗೆಲ್ಲ ಕೆಲಸ ಸಿಗಬೇಕು, ಸಮಾನತೆ ಸಿಗಬೇಕು. ಸಮಾಜದಲ್ಲಿ ಬಡತನ ಕಮ್ಮಿ ಆಗಬೇಕು, ಎಲ್ರಿಗೂ ಕೆಲಸ ಸಿಗಬೇಕು, ಎಲ್ಲರೂ ಸಮಾನರಾಗಿ ಕಾಣಬೇಕು. ಆಗೇನಾಗುತ್ತೆ? ಒಂದು ದೇಶ ಡೆವಲಪ್ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಡೆಫಿನೇಷನ್ ಏನು? ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇನ್ ಅ ಕಂಟ್ರಿ ಎಕ್ಸ್ಪ್ಯಾಂಡ್. ಅಂದರೆ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗೋದು. ಇವಾಗ ನಾವು ಏನಾದರೂ ಕೆಲಸ ಮಾಡಿದ್ರೆ ನಮಗೆ ಸಂಬಳ ಸಿಗುತ್ತೆ. ನಾವು ಹೆಚ್ಚು ಕೆಲಸ ಮಾಡಿದಷ್ಟೂ
ಇವಾಗ ಒಬ್ಬ ನಾರ್ಮಲ್ ಕೂಲಿ ಮಾಡೋ ವ್ಯಕ್ತಿಗೂ ಓದ್ಕೊಂಡಿರೋ ವ್ಯಕ್ತಿಗೂ ವ್ಯತ್ಯಾಸ ಇದೆ. ಇಬ್ರಿಗೂ ಸಿಗೋ ಸಂಬಳ ತುಂಬ ವ್ಯತ್ಯಾಸ ಇದೆ. ಇವ್ರಿಗೆ 500 ರೂಪಾಯಿ ಸಿಕ್ಕಿದ್ರೆ ಇವ್ರಿಗೆ 50,000 ರೂಪಾಯಿ ಸಿಗ್ಬೋದೇನೋ. ಸೊ ಈ ರೀತಿ ಓದ್ಕೊಂಡಿರೋರೆಲ್ಲ ಜೊತೆಗೆ ಸೇರ್ತಾ ಹೋದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ರ ಕೈಯಲ್ಲೂ ಚೆನ್ನಾಗಿ ದುಡ್ಡಾಡ್ತಾ ಇರುತ್ತೆ. ಆಗೇನಾಗುತ್ತೆ, ದೇಶ ಇನ್ನೂ ಅಭಿವೃದ್ಧಿ ಆಗುತ್ತೆ. ನೆಕ್ಸ್ಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್. ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಅ ಪ್ರೋಸೆಸ್ ವೇರ್ ಬೈ ಆನ್ ಎಕನಾಮೀಸ್ ರಿಯಲ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸಸ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಈ ಡೆಫಿನೇಷನಲ್ಲಿ ಏನು ಅಂದರೆ, ಎಕನಾಮಿಕ್ ಡೆವಲಪ್ಮೆಂಟ್ ಒಂದು ಪ್ರೋಸೆಸ್. ಆ ಪ್ರೋಸೆಸ್ಸಲ್ಲಿ ಏನು ಅಂದರೆ, ಒಂದು ದೇಶದ ರಿಯಲ್ ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗಬೇಕು. ಅದು ಹೇಗೆ ಜಾಸ್ತಿ ಆಗಬೇಕು, ತುಂಬ ವರ್ಷಗಳ ತನಕ ಜಾಸ್ತಿ ಆಗ್ತಾನೇ ಹೋಗಬೇಕು. ಆಗ ಅದನ್ನ ನಾವು ಎಕನಾಮಿಕ್ ಡೆವಲಪ್ಮೆಂಟ್ ಅಂತೀವಿ. 1-2 ವರ್ಷಕ್ಕೆ ಡೆವಲಪ್ ಆಗಿಬಿಟ್ಟು ಮುಂದೆ ಸುಮ್ಮನಾಗಿ ಹೋಗ್ಬಿಡೋದಲ್ಲ, ತುಂಬ ವರ್ಷ ಡೆವಲಪ್ ಆಗಬೇಕು. ಆಗ ಅದನ್ನ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಈ ಡೆಫಿನೇಷನ್ನ ಯಾರು ಕೊಟ್ಟೋರು ಅಂತ ಅಂದರೆ, ಪ್ರೊಫೆಸರ್ ಮೇರ್ ಆ್ಯಂಡ್ ಬಾಲ್ಡ್ವಿನ್ ಇವರಿಬ್ಬರು ಈ ಡೆಫಿನೇಷನ್ನ ಕೊಡ್ತಾರೆ ನಮಗೆ. ಇದರಲ್ಲಿ ಈ ಡೆಫಿನೇಷನಲ್ಲಿ 3 ಪದಗಳಿದ್ದಾವೆ. ಪ್ರೋಸೆಸ್ ಅಂದ್ರೇನು, ರಿಯಲ್ ನ್ಯಾಷನಲ್ ಇನ್ಕಮ್ ಅಂದ್ರೇನು, ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂದರೆ ಏನು ಅಂತ. ಇದನ್ನ ನಾವು ಮುಂದೆ ಇನ್ನೂ ಬ್ರೀಫಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್, ಪ್ರೋಸೆಸ್ ಅಂದರೆ ಏನು? ಆಪರೇಷನ್ ಆಫ್ ಫೋರ್ಸಸ್ ದಟ್ ಬ್ರಿಂಗ್ ಅಬೌಟ್ ಚೇಂಜ್ ಇನ್ ಸಪ್ಲೈ ಆ್ಯಂಡ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಡಿಮ್ಯಾಂಡ್ ಫಾರ್ ಪ್ರಾಡಕ್ಟ್ಸ್. ಇವಾಗ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನೊಂದು ಬಿಸ್ಕೆಟ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ನಾನೇನೋ ಒಂದು ಫ್ಲೇವರ್ ಆ್ಯಡ್ ಮಾಡಿದೆ, ಒಂದು ಟೇಸ್ಟ್ ಆ್ಯಡ್ ಮಾಡಿದೆ. ಅದರಿಂದ ಏನಾಗೋಯಿತು, ನನ್ನ ಪ್ರಾಡಕ್ಟಿಗೆ ಸಖತ್ ಡಿಮ್ಯಾಂಡ್ ಬಂದುಬಿಡ್ತು. ಎಲ್ಲಿ ನೋಡಿದ್ರು ನನ್ನ ಕಂಪ್ನಿ ಬಿಸ್ಕೆಟ್ಸೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆ ರೀತಿ ಡಿಮ್ಯಾಂಡ್ ಮಾಡಿದಾಗ ಏನಾಗುತ್ತೆ ಅಂದರೆ, ಸಪ್ಲೈ ಜಾಸ್ತಿ ಆಗುತ್ತೆ. ಅವ್ರು ಕೇಳ್ತಿದ್ದಾರೆ ಅಂದರೆ ನಾವು ಪ್ರೊಡ್ಯೂಸ್ ಮಾಡ್ತೀವಾ? ಇರಿ, ನೆಕ್ಸ್ಟ್ ಸ್ಲೈಡ್ ತೋರಿಸ್ಬಿಟ್ಟು ಅದನ್ನ ಹೇಳ್ತೀನಿ. ಎಸ್, ಡಿಮ್ಯಾಂಡ್ ಜಾಸ್ತಿ ಆಯಿತು. ಇವಾಗ ನಾನೇನೋ ಒಂದು ಫ್ಲೇವರ್ ಆ್ಯಡ್ ಮಾಡಿದ್ನೋ, ಏನೋ ಒಂದು ಟೇಸ್ಟ್ ಆ್ಯಡ್ ಮಾಡಿದೆ, ಅದರಿಂದ ಏನಾಯಿತು, ಡಿಮ್ಯಾಂಡು ಜಾಸ್ತಿ ಆಗೋಯಿತು. ಡಿಮ್ಯಾಂಡ್ ರೈಸ್ ಆಯಿತು. ಡಿಮ್ಯಾಂಡ್ ರೈಸ್ ಆಗಿದ್ದಕ್ಕೆ ಏನಾಯಿತು, ನಾನು ತಿಂಗಳಿಗೆ ಒಂದು 5,000 ಬಿಸ್ಕೆಟ್ಸ್ನ ರೆಡಿ ಮಾಡ್ತಿದ್ರೆ, ಒಂದು ತಿಂಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆದಮೇಲೆ ಏನು ಮಾಡ್ತೀನಿ, ಬೇಕಂದರೆ 10,000 ಬಿಸ್ಕೆಟ್ಸ್ನ ರೆಡಿ ಮಾಡ್ತೀನಿ ಒಂದು ತಿಂಗಳಿಗೆ. ಆಗೇನಾಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ, ಕೊಳ್ಳೋರು ಜಾಸ್ತಿ ಆಗ್ತಾರೆ. ಅಂದರೆ ನಾನು ಇವಾಗ ಬಿಸ್ಕೆಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂದರೆ ತೊಗೊಳ್ಳೋರು ಕೂಡ ಜಾಸ್ತಿ ಆಗ್ತಾರೆ, ಸಪ್ಲೈ ಜಾಸ್ತಿ ಆಗುತ್ತೆ, ಸೇಲ್ಸ್ ಜಾಸ್ತಿ ಆಗುತ್ತೆ. ಈ ಡಿಮ್ಯಾಂಡ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು, ಹೇಗೆ ಡಿಮ್ಯಾಂಡ್ನ ಜಾಸ್ತಿ ಮಾಡಬೇಕು ಅಂದರೆ, ಸೈಜ್ ಆ್ಯಂಡ್ ಕಾಂಪೋಸಿಷನ್ ಆಫ್ ಪಾಪ್ಯುಲೇಷನ್. ಆ ಬಿಸ್ಕೆಟ್ದೇ ತೊಗೊಳ್ಳೋಣ, ಇವಾಗ ಫುಲ್ಲು ಬಿಸ್ಕೆಟ್ ಸಪ್ಪೆ ಇದ್ದರೆ ಬರೀ ಚಿಕ್ಕ ಮಕ್ಕಳು ತಿಂತಾರೆ, ಓಕೆ, ಚಿಕ್ಕ ಮಕ್ಕಳು ಬಿಟ್ಟು ದೊಡ್ಡೋರು ಯಾರೂ ತಿನ್ನಲ್ಲ. ಅದೇ ತುಂಬ ಖಾರ ಇದ್ದು ತುಂಬ ಅದರಲ್ಲಿ ಸ್ಟ್ರೆಂತ್ ಇದೆ ಅಂತ ಅಂದರೆ, ತುಂಬ ಸ್ಪೈಸಿಯಾಗಿತ್ತು ಅಂತ ಅಂದರೆ ಬರೀ ದೊಡ್ಡೋರು ತಿಂತಾರೆ, ಚಿಕ್ಕ ಮಕ್ಕಳು ತಿನ್ನಲ್ಲ. ಆದರೆ ಈಗ ನಾವು ಅದನ್ನ ಹೇಗೆ ಮಾಡಬೇಕು ಅಂತಂದರೆ, ದೊಡ್ಡೋರು ತಿನ್ನಬೇಕು, ಚಿಕ್ಕೋರು ತಿನ್ನಬೇಕು, ಆ ರೀತಿಯ ಪ್ರಾಡಕ್ಟ್ನ ನಾವು ರೆಡಿ ಮಾಡಬೇಕು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಡೈರಿ ಮಿಲ್ಕ್. ಡೈರಿ ಮಿಲ್ಕ್ ಯಾರಿಗೂ ಇಷ್ಟ ಇಲ್ಲ? ನಿಮಗೂ ಇಷ್ಟ, ಚಿಕ್ಕ ಮಕ್ಕಳಿಗೂ ಇಷ್ಟ, ದೊಡ್ಡವ್ರಿಗೂ ಇಷ್ಟ. ಸೊ ಡೈರಿ ಮಿಲ್ಕ್ ಏನು ಮಾಡ್ತಿದೆ ಅಂದರೆ, ಈ ಸಮಾಜದ ಎಲ್ಲ ವರ್ಗಗಳನ್ನು ನೋಡ್ತಾ ಇದೆ, ಯಾರನ್ನೂ ಬಿಡ್ತಿಲ್ಲ, ಎಲ್ಲರನ್ನೂ ಸೆಳೀತಾ ಇದೆ, ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡ್ತಾ ಇದೆ, ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಅಂತ. ಲೆವೆಲ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ನಾನು ಇವಾಗ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟೆ ಅಂತ ಅಂದರೆ, ಕೈಯಲ್ಲಿ 10 ಲಕ್ಷ ಇತ್ತು ಅಂತ ಅಂದರೆ, ಪೂರ್ತಿ 10 ಲಕ್ಷನ ಒಂದೇ ಸತಿ ತೊಗೊಂಡೋಗಿ ಸುರಿಯೋದಲ್ಲ, ನೋಡಬೇಕು, ಒಂದು 2 ತಿಂಗಳು ನೋಡಬೇಕು, ಕಮ್ಮಿ ಬಂಡವಾಳ ಹಾಕಿ. ಏನಾದರೂ ನನ್ನ ಇನ್ಕಮಲ್ಲಿ ರೈಸ್ ಆಯಿತು, ನಂಗೆ ಪ್ರಾಫಿಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಬೇಕು. ಇದರಿಂದ ಏನಾಗುತ್ತೆ ಅಂತ ಅಂದರೆ, ನನಗೆ ಪೂರ್ತಿ ಲಾಸ್ ಆಗಿ ಪಾಪರ್ ಆಗೋ ತಪ್ಪಿಬಿಡುತ್ತೆ. ಆಮೇಲೆ ಟೇಸ್ಟ್, ಜನರ ಟೇಸ್ಟ್ನ ತಿಳ್ಕೋಬೇಕು. ಯಾವತ್ತೇ ಆಗಲಿ ಯಾವುದೇ ಕೆಲಸ ಮಾಡೋದಕ್ಕೂ ಮುಂಚೆ ಜನರ ಟೇಸ್ಟ್ ಹೇಗಿದೆ, ಜನರಿಗೆ ಏನು ಅನಿಸುತ್ತೆ ಈ ಪ್ರಾಡಕ್ಟ್ ಬಗ್ಗೆ ಅನ್ನೋದನ್ನ ನಾವು ನೀಟಾಗಿ ತಿಳ್ಕೋಬೇಕು. ಸಪ್ಲೈ ಜಾಸ್ತಿ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಈಗ ಸಪ್ಲೈನ ರೈಸ್ ಮಾಡಬೇಕು ಅಂದರೆ ಅದಕ್ಕೆ ಕಾರಣ ಏನು, ಸಪ್ಲೈ ರೈಸ್ ಆಗ್ತಿದೆ ಸಡನ್ನಾಗೆ, ಏನು ಕಾರಣ ಅಂತ ಅಂದರೆ, ಡಿಸ್ಕವರಿ ಆಫ್ ಅಡಿಷ್ನಲ್ ರಿಸೋರ್ಸ್. ಇವಾಗ ನಾನು ಆ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಸುಮ್ಮನೆ ಯಾವುದೋ ಒಂದು ಅಂಗಡಿಯಲ್ಲಿ ಇಟ್ಕೊಂಡು ಮಾರಿದ್ರೆ ಸರಿ ಹೋಗೋದಿಲ್ಲ, ಆನ್ಲೈನಿಗೆ ತರಬೇಕು, ಅದನ್ನ ಅಡ್ವರ್ಟೈಸ್ ಮಾಡಬೇಕು, ಜನರಿಗೆ ತಿಳಿಸ್ಬೇಕು, ಈ ರೀತಿ ಒಂದು ಪ್ರಾಡಕ್ಟ್ ಇದೆ ಅಂತ ತಿಳಿಸ್ತೀನಲ್ಲ, ಆವಾಗ ಸೇಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರು ತಿಳಿಸ್ಲಿಲ್ಲ ಅಂದರೆ ನನಗೆ ಹೇಗೆ ಗೊತ್ತಾಗಬೇಕು ಜನಕ್ಕೆ, ಇವ್ರು ಈ ಪ್ರಾಡಕ್ಟ್ನ ತೊಗೊತಿದ್ದಾರೆ ಅಂತ. ಸೊ ಅದನ್ನ ತಿಳಿಸ್ಬೇಕು ಜನರಿಗೆ.
ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್. ಇವಾಗ ನೋಡಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಬಿಸ್ನೆಸ್ ಕೈ ಕೊಡ್ತು ಅಂತ ಅಂದರೆ, ಬಿಸ್ನೆಸ್ ಲಾಸ್ ಆಗೋಯ್ತು ಅಂತ ಅಂದರೆ ಎಜುಕೇಷನ್ ಇದೆ, ಎಜುಕೇಷನ್ ಒಂದು ಕ್ವಾಲಿಫಿಕೇಷನ್ ಇದೆ, ಎಲ್ಲೋ ಕೆಲಸ ಮಾಡ್ಕೊಂಡು ಹೋಗ್ತೀರಾ. ಓದೋಕ್ಕೆ ಬರ್ತಿಲ್ಲ, ನಾನು ಏನು ಸರಿಯಾಗಿ ಓದಿಲ್ಲ, ನನ್ನ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಸ್ಕಿಲ್ ಇರುತ್ತೆ ನಿಮ್ಮ ಹತ್ರ, ಒಂದು ಕಲೆ ಇರುತ್ತೆ. ಆ ಕಲೆನ ಉಪಯೋಗಿಸ್ಕೊಂಡು ಏನು ಮಾಡ್ತೀರಾ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಇದಿಲ್ಲ ಅಂದ್ರೆ ಅದು, ಅದಿಲ್ಲ ಅಂದ್ರೆ ಇದು, ಈ ರೀತಿ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕ್ಯಾಪಿಟಲ್ ಅಕ್ಯುಮುಲೇಷನ್, ನೀವೇನೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಇನ್ವೆಸ್ಟ್ಮೆಂಟ್ ಇರಬೇಕು ನಿಮ್ಮ ಕೈಲಿ, ಒಂದು ದೃಢವಾದ ಇನ್ವೆಸ್ಟ್ಮೆಂಟ್ ಇರಬೇಕು. ಪಾಪ್ಯುಲೇಷನ್ ಗ್ರೋತ್, ಇವಾಗ ನೀವೊಂದು ಸೂಪರ್ ಮಾರ್ಕೆಟ್ ಇಟ್ಟಿದ್ದೀರಾ ಅಂದರೆ ಅದು ಒಂದೇ ಜಾಗದಲ್ಲಿ ಇರಬಾರ್ದು, ಡೆವಲಪ್ಮೆಂಟ್ ಕಾಣ್ತಾ ಕಾಣ್ತಾ ಅದನ್ನ ಬೇರೆ ಜಾಗಗಳಿಗೂ ಆಗ್ತಾ ಇರಬೇಕು. ಇವಾಗ ನಿಮ್ಮದು ಸೂಪರ್ ಮಾರ್ಕೆಟ್ ಬೆಂಗಳೂರಲ್ಲಿದೆ ಅಂತ ಅಂದರೆ, ಜಯನಗರಲ್ಲಿದೆ ಅಂದರೆ ಮಲ್ಲೇಶ್ವರಂಗೂ ಹಾಕಬೇಕು, MG ರೋಡ್ಗೂ ಹಾಕಬೇಕು ಆ ಸೂಪರ್ ಮಾರ್ಕೆಟ್ ಕಂಪ್ನಿನ, ಆ ರೀತಿ. ಆಮೇಲೆ ಅಡಾಪ್ಷನ್ ಆಫ್ ಬೆಟರ್ ಟೆಕ್ನಾಲಜಿ, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಯೂಟ್ಯೂಬಲ್ಲಿ ಟೀಚರ್ಸ್ ಓದಿಸ್ತಾರೆ. ಅದೇ ನಾರ್ಮಲಾಗಿ ಅವರು ಆಫ್ಲೈನ್ ಮೋಡಲ್ಲಿ ಓದಿಸಿದ್ರು ಅಂದರೆ ತುಂಬ ಹೆಚ್ಚು ಅಂದರೆ ಒಂದು 50ರಿಂದ 100 ಜನಕ್ಕೆ ಮಕ್ಳಿಗೆ ಓದಿಸ್ತಾರೆ. ಅದೇ ಈ ಆನ್ಲೈನ್ ಮೋಡಿಗೆ ಬಂದರೆ ಎಷ್ಟು 1000 ಜನ ಬೇಕಾದರೂ ನೋಡ್ಕೋಬೋದು. ಇದರಿಂದ ಏನಾಗುತ್ತೆ, ಟೆಕ್ನಾಲಜಿ ಕರೆಕ್ಟಾಗಿ ನಾವು ಅಪ್ಡೇಟ್ ಆಗ್ತಾ ಹೋಗಬೇಕಾಗತ್ತೆ. ಅಂದರೆ ನಾವು ಇವಾಗ 20ನೇ ಶತಮಾನದಲ್ಲಿದ್ದು 18-19 ಸೆಂಚುರಿ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ. ನೆಕ್ಸ್ಟ್ ಬಂದು ರಿಯಲ್ ನ್ಯಾಷನಲ್ ಇನ್ಕಮ್. ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಅಂದರೆ ಏನು? ಫಸ್ಟು ರಿಯಲ್ ನ್ಯಾಷನಲ್ ಇನ್ಕಮ್ ಬೇಡ, ನ್ಯಾಷನಲ್ ಇನ್ಕಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಅ ಕಂಟ್ರಿ ಇನ್ ಅ ಇಯರ್. ಒಂದು ವರ್ಷದಲ್ಲಿ, ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ವ್ಯಕ್ತಿ ಒಂದು ಪೂರ್ತಿ ವರ್ಷದಲ್ಲಿ ಎಷ್ಟು ದುಡಿತಾನೆ? ಒಂದು 2 ಲಕ್ಷ ರೂಪಾಯಿ ದುಡಿತಾನೆ. ಅದೇ ಒಂದು ದೇಶ ಒಂದು ವರ್ಷಕ್ಕೆ ಎಷ್ಟು ದುಡಿಯುತ್ತೆ? ಅದೇ ನ್ಯಾಷನಲ್ ಇನ್ಕಮ್. ಒಂದು ವರ್ಷಕ್ಕೆ ಒಂದು ದೇಶ ಎಷ್ಟು ದುಡ್ಡು ದುಡಿತಿದೆ ಅಂತ. ಇವಾಗ ನ್ಯಾಷನಲ್ ಇನ್ಕಮ್ ಬೆಳೀತಾ ಇದೆ ಅಂತ ಅಂದರೆ ಡೆವಲಪ್ಮೆಂಟ್ ಆಗ್ತಿದೆ ಅಂತ, ಎಲ್ಲ ಜನರು ದುಡಿತಾ ಇದ್ದಾರೆ ಅಂತ ಅಂದರೆ ಅಭಿವೃದ್ಧಿ ಆಗ್ತಿದೆ ನಮ್ಮ ದೇಶ ಅಂತ ಅರ್ಥ. ನೆಕ್ಸ್ಟ್ ರಿಯಲ್ ನ್ಯಾಷನಲ್ ಇನ್ಕಮ್, ಇಲ್ಲಿ ಸ್ಟ್ರೆಸ್ ಇರೋದು ರಿಯಲ್ ಮೇಲೆ. ರಿಯಲ್ ಅಂತ ಅಂದ್ರೇನು? ಮುಂಚೆ ಎಲ್ಲ 1 ರೂಪಾಯಿ 2 ರೂಪಾಯಿಗೆಲ್ಲ ಚಾಕ್ಲೇಟ್ ಸಿಗೋದು, ಈಗ ಸಿಗುತ್ತಾ? ಈಗೇನಿಲ್ಲ, ಬರೀ 5-10 ರುಪೀಸ್ ಕೊಟ್ಟರೆ ಮಾತ್ರ ಚಾಕ್ಲೇಟ್ ಸಿಗುತ್ತೆ. ಅದಕ್ಕೆ ಏನಂತ ಅಂದರೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಟೈಮ್ ಕಳೀತಾ ಕಳೀತಾ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ವಸ್ತುಗಳದ್ದು. ಇವಾಗ ಮುಂಚೆ 1 ರೂಪಾಯಿ 2 ರೂಪಾಯಿಗೆ ಸಿಗ್ತಿದ್ದ ಚಾಕ್ಲೇಟು ಈಗ 5 ರೂಪಾಯಿ 10 ರೂಪಾಯಿ. ಟೈಮ್ ಹೋಗ್ತಾ ಹೋಗ್ತಾ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಆ ಬೆಲೆ ಜಾಸ್ತಿ ಆದಾಗ ಜನರಿಗೆ ಕೊಳ್ಳೋ ಶಕ್ತಿ ಇರಬೇಕು. ಅವರ ಸಂಬಳನ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡೋ ಕೆಪಾಸಿಟಿ ಇರುತ್ತಲ್ಲ, ಅದನ್ನ ನಾವು ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಅದಾದಮೇಲೆ ರಿಯಲ್ ನ್ಯಾಷನಲ್ ಇನ್ಕಮ್ ಆದಮೇಲೆ ಲಾಂಗ್ ಪೀರಿಯಡ್, ಆ ರಿಯಲ್ ನ್ಯಾಷನಲ್ ಇನ್ಕಮ್ ಬೆಳಿಬೇಕು. ಬೆಲೆ ಜಾಸ್ತಿ ಆಗ್ತಾ ಆಗ್ತಾ ಜನರೂ ಕೊಳ್ಬೇಕು ಅದನ್ನ. ಬೆಲೆ ಜಾಸ್ತಿ ಆಯಿತು ಅಂತ ಯಾರನ್ನ ಇವಾಗ 5 ರೂಪೀಸ್ 10 ರೂಪೀಸ್ ಚಾಕ್ಲೇಟ್ ತಿನ್ನೋದು ಕಮ್ಮಿ ಮಾಡಿದಾರಾ? ಇಲ್ಲ. ಅದು ಹಂಗಂದ್ರೆ ಏನು? ಡೆವಲಪ್ ಆಗ್ತಿದೆ ದೇಶ ಅಂತ ಅರ್ಥ. ಜನರು ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಫಿಕ್ಸ್ ಆಗ್ತಾ ಇದ್ದಾರೆ ಆ ಮೋಡ್ಗೆ ಅಂತ. ಲಾಂಗ್ ಪೀರಿಯಡ್ ರಿಯಲ್ ನ್ಯಾಷನಲ್ ಇನ್ಕಮ್ ಬೆಳಿಬೇಕು. ಹಾಗಂತ ಅಂದರೆ ಏನು? ಒಂದು ವರ್ಷ ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟು ಇನ್ನೊಂದು 10 ವರ್ಷ ಬೆಳೀಲೇ ಇಲ್ಲ ಅಂದರೆ ಅದು ಡೆವಲಪ್ಮೆಂಟ್ ಅಲ್ಲ. ತುಂಬ ದಿನಗಳವರೆಗೂ ಬೆಳೀತಾನೆ ಹೋಗಬೇಕು, ತುಂಬ ವರ್ಷಗಳವರೆಗೂ ರಿಯಲ್ ನ್ಯಾಷನಲ್ ಇನ್ಕಮ್ ಬೆಳೀತಾನೇ ಹೋಗಬೇಕು. ಆಗ ಲಾಂಗ್ ಪೀರಿಯಡಲ್ಲಿ ರಿಯಲ್ ನ್ಯಾಷನಲ್ ಇನ್ಕಮ್ ಬೆಳೆದ್ರೆ ಅದನ್ನ ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ಒಂದು ಪ್ರೋಸೆಸ್ನ ಯೂಸ್ ಮಾಡಿಕೊಂಡು ರಿಯಲ್ ನ್ಯಾಷನಲ್ ಇನ್ಕಮ್ನ ಬೆಳೆಸಬೇಕು, ಅದು ತುಂಬ ಜಾಸ್ತಿ ಟೈಮ್ವರೆಗೂ. ಅದನ್ನ ನಾವು ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಪ್ರೊಫೆಸರ್ ಕಾಲಿನ್ ಕ್ಲಾರ್ಕ್ ಅವರು ಒಂದು ಹೇಳ್ತಾರೆ, ಏನಪ್ಪ ಅದು ಅಂದರೆ ಆ್ಯನ್ ಇಂಪ್ರೂವ್ಮೆಂಟ್ ಇನ್ ಎಕನಾಮಿಕ್ ವೆಲ್ಫೇರ್. ಎಕನಾಮಿಕ್ ವೆಲ್ಫೇರ್ ಅಂದ್ರೇನು? ಒಬ್ಬ ಸರ್ವೇ ಸಾಧಾರಣ ಮನುಷ್ಯ ಎಲ್ಲ ಬೇಕಾಗಿರುವಂಥ ಎಲ್ಲ ಬೇಸಿಕ್ ಎಮ್ಯುನಿಟೀಸ್ನ ಪಡಿತಿದ್ದಾನೆ ಅಂದರೆ ಅದೇ ಡೆವಲಪ್ಮೆಂಟು. ಇವಾಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬೇಕಿರೋದು ಅಂದರೆ ಫುಡ್, ಶೆಲ್ಟರ್, ಕ್ಲೋತಿಂಗ್. ತಿನ್ನೋದಕ್ಕೆ ಅನ್ನ ಬೇಕು, ಇರೋದಕ್ಕೊಂದು ಜಾಗ ಬೇಕು, ಹಾಕೊಳ್ಳೋಕೆ ಬಟ್ಟೆ ಬೇಕು. ಇಷ್ಟಿದ್ರೆ ಸಾಕು ಪ್ರತಿಯೊಬ್ಬ ಮನುಷ್ಯನಿಗೂ. ಇವಾಗ ನಮ್ಮ ದೇಶದಲ್ಲಿ 130 ಕೋಟಿ ಜನ ಇದ್ದಾರೆ ಅಂದರೆ 130 ಕೋಟಿ ಜನಕ್ಕೂ ಫುಡ್, ಶೆಲ್ಟರ್ ಮತ್ತು ಕ್ಲೋತಿಂಗ್ ಇದ್ದರೆ ಸಾಕು, ಇದೇ ಡೆವಲಪ್ಮೆಂಟ್. ಆದರೆ ಅದು ಆಗಿಲ್ಲ. ಎಷ್ಟೊಂದು ಜನಕ್ಕೆ ತಿನ್ನೋಕೆ ಅನ್ನ ಇಲ್ಲ, ಇರೋಕ್ಕೆ ಮನೆ ಇಲ್ಲ. ಸೊ ಡೆವಲಪ್ಮೆಂಟ್ ನಡೀತಿಲ್ಲ, ಇನ್ನು ನಡಿಬೇಕು ನಮ್ಮ ದೇಶದಲ್ಲಿ. ಆಮೇಲೆ ಪ್ರೋಸೆಸ್ ದಟ್ ಎಕ್ಸ್ಟೆಂಡ್ಸ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ವಿಚ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಪಾವರ್ಟಿ. ಇವಾಗ ನಮ್ಮ ರಿಯಲ್ ನ್ಯಾಷನಲ್ ಇನ್ಕಮ್ ಒಂದು 10 ವರ್ಷದವರೆಗೂ ಚೆನ್ನಾಗಿ ಬೆಳೀತು ಅಂದರೆ ಏನಾಗುತ್ತೆ? ನಮ್ಮ ದೇಶದ ಬಡತನ ಕಮ್ಮಿ ಆಗುತ್ತೆ. ನಮ್ಮ ದೇಶದ ಬಡತನ ಕಮ್ಮಿ ಆಯ್ತಂತೆ ಅಂದರೆ ಏನು? ನಮ್ಮ ದೇಶ ಅಭಿವೃದ್ಧಿ ಆಗ್ತಿದೆ ಅಂತ ಅರ್ಥ.
ಅದರಿಂದ ಏನಾಗುತ್ತೆ ಅಂದರೆ ಟೋಟಲಾಗಿ ಏನು ಹೇಳ್ಬೋದು ಅಂತ ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಆದರೆ ನಮ್ಮ ದೇಶ ಬೆಳೀತಾ ಹೋಗುತ್ತೆ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನಮ್ಮ ದೇಶ ಕೂಡ ಅಮೇರಿಕಾನ ಆವಾಗ ಕಾಂಪೀಟ್ ಮಾಡ್ಬೋದು ದುಡ್ಡಿನ ವಿಚಾರದಲ್ಲಿ. ಡೆವಲಪ್ಮೆಂಟಲ್ಲೂ 2 ರೀತಿ ಇದೆ. ಏನದು 2 ರೀತಿ ಅಂತ ಅಂದರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಸಸ್ಟೈನೇಬಲ್ ಡೆವಲಪ್ಮೆಂಟ್. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಎನ್ಶೋರಿಂಗ್ ಎವ್ರಿ ಪರ್ಸನ್ ಈಸ್ ಬೆನಿಫಿಟೆಡ್ ಬೈ ದ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬೆನಿಫಿಟ್ ಆಗಬೇಕು ಡೆವಲಪ್ಮೆಂಟಿಂದ. ಇವಾಗ ನೋಡಿ, ನಮ್ಮ ದೇಶದಲ್ಲಿ ಬಡತನ ನೀಗಿಸೋದು ಕೂಡ ಒಂದು ಡೆವಲಪ್ಮೆಂಟ್. ಬಡತನ ಕಮ್ಮಿ ಆದರೆ ಅದೊಂದು ಡೆವಲಪ್ಮೆಂಟ್. ಬಡತನ ಕಮ್ಮಿ ಆಗ್ತಿರೋದ್ರಿಂದ ಯಾರಿಗಾದ್ರೂ ತೊಂದರೆ ಆಗ್ತಿದೆಯಾ? ಏನೂ ಇಲ್ಲ, ಯಾರಿಗೂ ತೊಂದರೆ ಆಗ್ತಿಲ್ಲ ಬಡತನ ಕಮ್ಮಿ ಆಗ್ತಿರೋದ್ರಿಂದ, ಇನ್ನು ಲಾಭ ಆಗ್ತಿದೆ. ಸೊ ಇದೇನು ಅಂದರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಯಾವ ವ್ಯಕ್ತಿಗೂ ತೊಂದರೆ ಕೊಡ್ದಲೇ ನಾವು ಡೆವಲಪ್ಮೆಂಟ್ ಮಾಡ್ತಿದ್ದೀವಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್, ಇವಾಗ ನಮ್ಮ ದೇಶ ಡೆವಲಪ್ ಮಾಡಬೇಕು ಅಂದ್ಬಿಟ್ಟು ದೇಶದಲ್ಲಿರೋ ಎಲ್ಲ ಆಯಿಲ್ ಮೈನ್ಸಲ್ಲೂ ಪೆಟ್ರೋಲು ಡೀಸೆಲ್ ತೆಗೆದುಬಿಟ್ಟು ಒಂದು 10 ವರ್ಷದಲ್ಲಿ ಖರ್ಚು ಮಾಡಾಕ್ಬಿಟ್ರೆ ಮುಂದಿನ ಪೀಳಿಗೆ ಏನು ಮಾಡ್ತಾರೆ, ಫ್ಯೂಚರ್ ಜನ್ರೇಷನ್ ಏನು ಮಾಡ್ತಾರೆ? ಅದು ಡೆವಲಪ್ಮೆಂಟ್ ಆಗೋದಿಲ್ಲ. ನಾವು ಪ್ರಿಸರ್ವ್ ಮಾಡ್ತಾ ಹೋಗಬೇಕು ರಿಸೋರ್ಸಸ್ನ. ಏನೇನು ನ್ಯಾಚುರಲ್ ರಿಸೋರ್ಸಸ್ ಇದೆಯಲ್ಲ ಅದನ್ನೆಲ್ಲ ನಾವು ಉಳಿಸ್ತಾ ಹೋಗಬೇಕು. ಇಷ್ಟು ಫ್ಯೂಚರ್ ಜನ್ರೇಷನ್ಗೆ ಇಷ್ಟು ಎತ್ತಿಡೋಣ, ನಮ್ಮ ಟೈಮಿಗೆ ಇಷ್ಟು ಮಾತ್ರ ಬಳಸ್ಕೊಳ್ಳೋಣ, ಆ ರೀತಿ ಸ್ವಲ್ಪ ರಿಸರ್ವ್ ಮಾಡ್ತಾ ಹೋದಾಗೆ ಅದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬಂದು ಆಬ್ಜೆಕ್ಟಿವ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಎಕನಾಮಿಕ್ ಡೆವಲಪ್ಮೆಂಟ್ನ ಏಮ್ಸ್ ಏನು? ಇವಾಗ ನಿಮ್ಮ ಗುರಿ ಏನು? SSLCಲಿ ಒಳ್ಳೆ ಪರ್ಸೆಂಟ್ ತೆಗಿಬೇಕು ಅನ್ನೋದು ನಿಮ್ಮ ಗುರಿ. ಅದೇ ರೀತಿ ಎಕನಾಮಿಕ್ ಡೆವಲಪ್ಮೆಂಟಿನ ಗುರಿ ಏನು? ಇನ್ಕ್ರೀಸಿಂಗ್ ಇನ್ಕಮ್, ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋದು, ಪ್ರತಿಯೊಬ್ಬ ವ್ಯಕ್ತಿ ಒಳ್ಳೆಯ ದುಡ್ಡನ್ನ ಗಳಿಸೋ ರೀತಿ ಮಾಡೋದು. ಅಟೈನಿಂಗ್ ಈಕ್ವಾಲಿಟಿ, ಜಾತಿ, ಮತ, ಹೆಣ್ಣು ಗಂಡು, ಓದೋರು ಓದದೇ ಇಲ್ದಿರೋರು, ಈ ರೀತಿ ಯಾವುದೇ ಆದಂಥ ಇನ್ಇಕ್ವಾಲಿಟಿನ ಬಿಡ್ದಲೆ ಎಲ್ರಿಗೂ ಸಮಾನತೆ ಕೊಡಿಸೋದು ಕೂಡ ಎಕನಾಮಿಕ್ ಡೆವಲಪ್ಮೆಂಟ್ನ ಉದ್ದೇಶ. ರೆಡ್ಯೂಸಿಂಗ್ ಪಾವರ್ಟಿ, ಬಡತನ ನೀಗಿಸೋದು. ನಮ್ಮ ದೇಶದಲ್ಲಿ ಎಷ್ಟೊಂದು ಜನ ಬಡವರಿದ್ದಾರೆ, ಆ ರೀತಿ ಆಗಬಾರ್ದು, ಎಲ್ಲರೂ ಸಮಾನರಾಗಬೇಕು ಅನ್ನೋದು ಕೂಡ ಇದ್ರ ಒಂದು ಏಮ್, ಆಬ್ಜೆಕ್ಟಿವ್. ಅನ್ಎಂಪ್ಲಾಯ್ಮೆಂಟ್ ರಿಡಕ್ಷನ್, ಎಷ್ಟೊಂದು ಜನ ಓದ್ಕೊಂಡಿರೋರು, ಡಿಗ್ರಿ ಗ್ರ್ಯಾಜುಯೇಷನ್ ಮುಗಿಸಿರೋರೆಲ್ಲ ಇದ್ದಾರೆ, ಅವ್ರು ಎಷ್ಟೊಂದು ಜನಕ್ಕೆ ಕೆಲಸ ಸಿಗ್ತಿಲ್ಲ. ಆದರೆ ಎಲ್ಲರೂ ಕೆಲಸ ಮಾಡಬೇಕು, ಎಲ್ರಿಗೂ ಕೆಲಸ ಸಿಗಬೇಕು. ಮತ್ತು ಕನ್ಸರ್ವಿಂಗ್ ರಿಸರ್ವ್ಸ್ ಆ್ಯಂಡ್ ಎನ್ವೈರ್ಮೆಂಟ್, ಇದನ್ನ ಸಸ್ಟೈನೇಬಲ್ ಡೆವಲಪ್ಮೆಂಟಲ್ಲಿ ಹೇಳಿದೆ. ನಮ್ಮ ದೇಶದಲ್ಲಿ ಏನೇನು ನ್ಯಾಚುರಲ್ ರಿಸೋರ್ಸಸ್ ಇದೆಯಲ್ಲ ನಾವು ಅದನ್ನೆಲ್ಲ ಕನ್ಸರ್ವ್ ಮಾಡಬೇಕು, ಅವನ್ನೆಲ್ಲ ಮುಂದಿನ ಪೀಳಿಗೆಗೆ ಉಳಿಸ್ಬೇಕು. ಇದು ಎಕನಾಮಿಕ್ ಡೆವಲಪ್ಮೆಂಟ್ನ ಉದ್ದೇಶ. ಎನ್ಹ್ಯಾನ್ಸಿಂಗ್ ಓವರ್ ಆಲ್ ವೆಲ್ಫೇರ್, ಅಗ್ರಿಕಲ್ಚರ್, ಎಕನಾಮಿಕ್ಸ್, ಆಮೇಲೆ ಕನ್ಸ್ಟ್ರಕ್ಷನ್ ಫೀಲ್ಡ್, ಎಲ್ಲದರಲ್ಲೂ ಡೆವಲಪ್ಮೆಂಟ್ ಆಗಬೇಕು, ಯಾವುದ್ರಲ್ಲೂ ಹಿಂದೆ ಉಳಿಬಾರ್ದು. ಇದು ಕೂಡ ಎಕನಾಮಿಕ್ ಡೆವಲಪ್ಮೆಂಟ್ನ ಉದ್ದೇಶ. ಇಲ್ಲಿಗೆ ಪಾರ್ಟ್ 1 ವಿಡಿಯೋ ಮುಗೀತು. ಪಾರ್ಟ್ 2 ವಿಡಿಯೋಲಿ ಇಂಡಿಕೇಟರ್ಸ್ ಆಫ್ ಡೆವಲಪ್ಮೆಂಟ್, ಒಂದು ದೇಶದಲ್ಲಿ ಡೆವಲಪ್ಮೆಂಟ್ ನಡೀತಿದೆ ಅಂತ ಅಂದರೆ ಹೇಗೆ ಅದನ್ನ ನಾವು ಗುರುತಿಸ್ತೀವಿ, ಗುರುತಿಸೋಂಥ ಸಂಕೇತಗಳೇನು ಅಂತ ನೆಕ್ಸ್ಟ್ ವಿಡಿಯೋಲಿ ನಾವು ತಿಳ್ಕೊಳ್ಳೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಮೀ.